ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಫುಲ್ ಬಾತ್ರೂಮ್ ರಿನೋವೇಷನ್ ವರ್ಕು. ನೀವು ನೋಡ್ಬೋದು, ತುಂಬ ಹಳೆ ಬಾತ್ರೂಮ್ ಅದು, 25 ಇಯರ್ಸ್ ಓಲ್ಡು. ಕಸ್ಟಮರ್ ತುಂಬ ಲೀಕೇಜ್ ಇದೆ ಅಂದ್ಬಿಟ್ಟು ಯಾರು ಖರ್ಚು ಮಾಡಿದ್ದಾರೆ ಎಪಾಕ್ಸಿ ಕೆಲಸ. ತುಂಬ ಅವರು ಗಲೀಜಾಗಿ ಮಾಡಿದ್ದಾರೆ, ಅದು ಪ್ರಾಪರಾಗಿ ಅವರು ಮಾಡಿಲ್ಲ. ಯಾಕಂದರೆ ಎಪಾಕ್ಸಿ ಮಾಡಿದ್ಮೇಲೆ ಅದು ಕ್ಲೀನ್ ಮಾಡಬೇಕಾಗುತ್ತೆ, ಪಾಲಿಶ್ ಮಾಡಬೇಕು, ಇಲ್ಲಾಂದರೆ ತುಂಬ ಗಲೀಜಾಗುತ್ತೆ. ಆಮೇಲೆ ತುಂಬ ರಫ್ ಆಗಿರುತ್ತೆ, ಹಾರ್ಡ್ ವಾಟರ್ ತುಂಬ ಕೊಳೆ ಹಿಡ್ಕೊಂತದ್ದು. ಅದು ನಮ್ಮ ಚಾನಲ್ನಲ್ಲಿ ಎಪಾಕ್ಸಿ ಮಾಡೋದು ಹೆಂಗೆ ಅಂದ್ಬಿಟ್ಟು ವಿಡಿಯೋ ಹಾಕಿದ್ವಿ. ಅಲ್ಲಿ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಐಡಿಯಾ ಸಿಗುತ್ತೆ ಯಾವ ಥರ ಮಾಡಬೇಕು ಅಂದ್ಬಿಟ್ಟು. ಇದು ಕಸ್ಟಮರ್ದು ತುಂಬ ಹಳೆ ಬಿಲ್ಡಿಂಗ್ ಇರೋದ್ರಿಂದ ಎಲ್ಲ GA ಪೈಪ್ ಇತ್ತು, ಫುಲ್ ರೆಸ್ಟ್ ಆಗಿ ಅದು ಲೀಕೇಜ್ ಪ್ರಾಬ್ಲಮ್ ಇತ್ತು. ಆ ಪೈಪೆಲ್ಲ ತೆಗೆದುಬಿಟ್ಟು CPVC ಪೈಪ್ ಹಾಕ್ಕೊಂಡು ಡ್ರೈ ವಾಟ್ರ್ ಪ್ಲಸ್ ಬಂದ್ಬಿಟ್ಟು ವಾಲ್ ಮೌಂಟ್ ಟೈಪು, ಆಫ್ ಪ್ಯಾಡಾಸಿಲ್ ಟೈಪು, ವಾಶ್ ಬೇಸಿನ್ ಈ ಥರ ಎಲ್ಲ ಪ್ಲಾನ್ ಮಾಡಿದ್ದೀವಿ. ಇದು ಫೈನಲ್ ಲುಕ್ ನೋಡಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವಿರೋ CV ರಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ಇಂಡಿಯನ್ದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಬಾತ್ರೂಮ್ ರಿನೋವೇಷನ್, ಕಿಚನ್ ರಿನೋವೇಷನ್. ನಮ್ಮ ನಿಯರ್ ಬೈ ಇದ್ದರೆ ಫುಲ್ ಮನೇನೂ ರಿನೋವೇಷನ್ ಮಾಡಿಕೊಡ್ತೀವಿ. ಪ್ರತಿಯೊಂದು ವೀಡಿಯೋನೂ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ಥರ ಇರೋದು, ಯಾವ ಥರ ಮಾಡಿಕೊಟ್ಟಿದ್ವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಇದು ಕಸ್ಟಮರ್ ಬಂದ್ಬಿಟ್ಟು 4x2 ಟೈಲ್ ಸೆಲೆಕ್ಟ್ ಮಾಡಿದ್ರು. ಇದು ಬಂದ್ಬಿಟ್ಟು ಪೇಪರ್ ಜಾಯಿಂಟ್ ಹಾಕಿದ್ದೀವಿ. ಎಲ್ಲೇ ಜಾಯಿಂಟ್ ನಿಮ್ಗೆ ಕಾಣಿಸಲ್ಲ, ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಇದು ಫುಲ್ ಮೆಟೀರಿಯಲ್ ಬಂದ್ಬಿಟ್ಟು ಕಸ್ಟಮರ್ ಅರೇಂಜ್ ಮಾಡಿದ್ರು. ನಾವು ಬಂದ್ಬಿಟ್ಟು ವಿತ್ ಮೆಟೀರಿಯಲ್, ವಿತೌಟ್ ಮೆಟೀರಿಯಲ್ ಎರಡು ಮಾಡ್ತೀವಿ. ವಿತ್ ಮೆಟೀರಿಯಲ್ ಅಂದ್ರೆ ನಮ್ಮ ಏರಿಯಾ ಸರೌಂಡಿಂಗ್ನಲ್ಲಿ ಇದ್ರೆ ಮಾಡ್ತೀವಿ, ಸ್ವಲ್ಪ ಲಾಂಗ್ ಇದ್ರೆ ಎಲ್ಲ ಕಸ್ಟಮರ್ ಅರೇಂಜ್ ಮಾಡಬೇಕಾಗುತ್ತೆ. ಆಮೇಲೆ ಫ್ಲೋರಿಂಗ್ ಇಂದ ನೀರು ಆಚೆ ಬರಬಾರ್ದು ಅಂದ್ಬಿಟ್ಟು ಒಂದು ಬೀಡಿಂಗ್ ಹಾಕಿದ್ದೀವಿ ಗ್ರಾನೈಟ್ದು. ಅದು ಫ್ಲೋರಿಂಗ್ ಟೈಲ್ಸ್ ಬಂದ್ಬಿಟ್ಟು ಎಪಾಕ್ಸಿ ಮಾಡಬೇಕು ಅಂದ್ಬಿಟ್ಟು 3 mm ಗ್ಯಾಪ್ ಬಿಟ್ಟಿದ್ದೀವಿ. ಯಾವಾಗೂ ಕಂಪಲ್ಸರಿ ಫ್ಲೋರಿಂಗ್ ಬಂದ್ಬಿಟ್ಟು ಪೇಸರ್ ಇಟ್ಟು ಹಾಕಬೇಕಾಗತ್ತೆ. ಅವಾಗೆ ನಾವು ಎಪಾಕ್ಸಿ ಮಾಡ್ಬೋದು, ಇಲ್ಲಾಂದರೆ ಡಾಕ್ಟರ್ ಫಿಕ್ಸ್ಡ್ ಹಾಕಿ ಗ್ರೌಟಿಂಗ್ ಮಾಡ್ಬೋದು. ಗ್ರೌಟಿಂಗ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಲೈಫ್ ಇರಲ್ಲ. ಎಪಾಕ್ಸಿ ಮಾಡ್ಕೊಂಡ್ರೆ ನಿಮಗೆ ಮಿನಿಮಮ್ ಅಂದ್ರೆ ಒಂದು 15 years ಲೈಫ್ ಇರುತ್ತೆ. ನಾವು ಇಂಡಿಯನಿಂದ ವೆಸ್ಟರ್ನ್ ಮಾಡೋಕ್ಕೆ 1 day ಟೈಮ್ ತೊಗೊತೀವಿ. ಫುಲ್ ಫ್ಲೋರಿಂಗ್ ಚೇಂಜ್ ಮಾಡಬೇಕಾದ್ರೆ 2 days ಬೇಕಾಗುತ್ತೆ. ಈ ಥರ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಾದ್ರೆ 4 to 5 days ಬೇಕಾಗುತ್ತೆ. ನಾವು ಬಂದ್ಬಿಟ್ಟು ಫುಲ್ ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕ್ ಟೈಲ್ ವರ್ಕ್ 3 ಮಾಡಿಕೊಡ್ತಾ ಇದ್ವಿ. ಫುಲ್ ರಿನೋವೇಷನ್ ವರ್ಕ್ ಇದ್ರೆ ಎಲ್ಲ ಸೇರಿಸಿ ಈ ಥರ ಮಾಡಿಕೊಡ್ತೀವಿ. ಬೇರೆ ಟೈಲ್ ವರ್ಕು, ಬೇರೆ ಎಲೆಕ್ಟ್ರಿಷಿಯನ್ ಕೆಲಸ ಸಣ್ಣ ಪುಟ್ಟಕ್ಕೆ ಬರೋಕ್ಕಾಗಲ್ಲ ನಾವು. ನಿಮ್ಗೆ ಏನೇ ರಿಕ್ವೈರ್ಮೆಂಟ್ ಇದ್ದರೆ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಚೆಕ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀವಿ. ನಿಮ್ಗೆ ಓಕೆ ಅಂದರೆ ನಾವು ಒಂದು ಡೇಟ್ ಕೊಡ್ತೀವಿ, ಡೇಟ್ ಪ್ರಕಾರ ಬಂದು ಮಾಡಿಕೊಡ್ತೀವಿ. ತುಂಬ ಜನಗಳು ನಾವು ಕಮೆಂಟ್ ಮಾಡ್ತಾ ಇರ್ತೀರಾ, ಈ ಕೆಲಸಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ, ಈ ಬಾತ್ರೂಮ್ಗೆ ಎಷ್ಟು ಇದು ಮಾಡ್ತೀರಾ ಅಂದ್ಬಿಟ್ಟು. ಯಾಕಂದರೆ ಒಬ್ಬೊಬ್ಬರು ಬಾತ್ರೂಮ್ ಒಂದೊಂದು ಟೈಪ್ ಇರುತ್ತೆ, ಒಂದೊಂದು ಸೈಜ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಕ್ವೈರ್ಮೆಂಟ್ ಇರುತ್ತೆ. ಒಬ್ರಿಗೆ ಬೇಸಿಕ್ ಟೈಪ್ ಇದ್ದರೆ ಅದಕ್ಕೊಂದು ಚಾರ್ಜಸ್ ಇರುತ್ತೆ, ಈ ಥರ ವಾಲ್ ಮೌಂಟ್ ಟೈಪ್ ಇದ್ದರೆ ಅದಕ್ಕೊಂದು ಚಾರ್ಜಸ್ ಇರುತ್ತೆ. ಕರೆಕ್ಟಾಗಿ ಈ ರೇಟ್ ಮೆನ್ಷನ್ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಒಂದು ಬಾತ್ರೂಮ್ ಒಂದು ಫೋಟೋ ಹಿಡಿದು ವಾಟ್ಸಪ್ ಮಾಡಿದ್ರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಷ್ಟಾಗುತ್ತೆ ಅಂದ್ಬಿಟ್ಟು ಒಂದು ರೇಟ್ ನಿಮಗೆ ತಿಳಿಸ್ಕೊಡ್ತೀವಿ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಕೊಟೇಶನ್ ಕೊಡ್ಬೋದು. ನೋಡ್ಬೋದು ಎಲ್ಲ ಫೈನಲ್ ಆಗಿದೆ. ಫಸ್ಟು ಯಾವ ಥರ ಇತ್ತು ಬಾತ್ರೂಮ್, ಇವಾಗ ಯಾವ ಥರ ಇದೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ನಾವು ಕೆಲಸ ಹೆಂಗೆ ಮಾಡಿದ್ವಿ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಕಮೆಂಟ್ ಮೂಲಕ. ನೋಡ್ಬೋದು ಡೈವರ್ಟರ್ ಟೈಪು ಸ್ಪೌಟು ಮತ್ತು ಇದು ಹ್ಯಾಂಡ್ ಶವರ್, ಹೆಡ್ ಶವರ್ ಎಲ್ಲ ಹಾಕಿ ಕೊಟ್ಟಿದ್ದೀವಿ. ಯಾರಿಗಾದ್ರೂ ಫ್ರೆಂಡ್ಸ್ ಸರ್ಕಲ್ ರಿಕ್ವೈರ್ಮೆಂಟ್ ಇದ್ದರೆ ವಿಡಿಯೋ ಅವ್ರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.